ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಕೂಡ ಒಂದು ಸಂತಸದ ಸುದ್ದಿ ತಂದಿದ್ದೀನಿ. ನಮ್ಮೆಲ್ಲ ಗೃಹಲಕ್ಷ್ಮರಿಗೆ ಇವತ್ತು ಒಂದು ಸಂತಸದ ಸುದ್ದಿ. ಅದು ಏನಂದರೆ, ನಮಗೆ ಇನ್ನೂ 6,000 ರೂಪಾಯಿ ಬಾಕಿ ಹಣ ಇದೆ. 22, 23, 24ನೇ ಕಂತಿನ ಹಣ ನಮ್ಮ ಅಕೌಂಟಿಗೆ ಬರೋದಿದೆ. ಈ ಒಂದು ಮಹಿಳೆಯರಿಗೆ ಅನುಕೂಲಕರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇದು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯನ್ನು ಉತ್ತೇಜಿಸುವುದು, ಮನೆ ಖರ್ಚನ್ನು ನಿರ್ವಹಿಸಲು ನೆರವಾಗುವುದು, ಗ್ರಾಮೀಣ ಹಾಗೂ ನಗರ ಭಾಗದ ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸುವುದು, ಮಹಿಳೆಯರಿಗೆ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಯಾಕಂದರೆ 2,000 ರೂಪಾಯಿ ದುಡ್ಡು ಸಾಮಾನ್ಯ ದುಡ್ಡಲ್ಲ. ಒಂದು ತಿಂಗಳಿಗೆ 2,000 ರೂಪಾಯಿ ದುಡ್ಡು ಅಂದರೆ ಒಂದು ಮನೆ ನಿರ್ವಹಣೆಗೆ ಹಾಗೂ ಮಕ್ಕಳ ಎಜುಕೇಷನ್ ಖರ್ಚಿಗೆ. ಮನೆ ನಿರ್ವಹಣೆ ದುಡ್ಡು ಇದ್ದರೆ ಮಕ್ಕಳ ಎಜುಕೇಷನ್ಗೆ ಏನಾದರೂ ಬೇಕಿದ್ರೆ ಕೊಡ್ಸೋಕ್ಕಾಗ್ತಿರಲ್ಲ ಅಂಥದ್ದಕ್ಕೆ. 2ರಲ್ಲಿ 1 ಉಪಯೋಗ ಆಗೇ ಆಗುತ್ತೆ. ಮನೆ ಖರ್ಚು ಮಾಡ್ಕೋರು ಮನೆ ಖರ್ಚು ಮಾಡ್ತಾರೆ. ಮನೆ ಖರ್ಚು ನಿಭಾಯಿಸ್ಕೊಂಡು ಇನ್ನು ಮಕ್ಕಳ ಎಜುಕೇಷನ್ ದುಡ್ಡಿಲ್ಲ ಅಂದವರು ಅದಕ್ಕೆ ಉಪಯೋಗಿಸ್ಕೋತಾರೆ ಅಂತ ಹೇಳ್ಬೋದು. 4,000 ಮೊತ್ತ ಇನ್ನು ಅರ್ಹ ಮಹಿಳೆಯರಿಗೆ, ಅನರ್ಹ ಮಹಿಳೆಯರಿಗೆ ಅಂತ ಇದೆ. ಇನ್ನು ಅನರ್ಹ ಮಹಿಳೆ ಅಂದರೆ ಈಗ ಅವರು ತೆರಿಗೆನ ಕಟ್ತಿರ್ತಾರೆ ಮತ್ತು ಅವ್ರ ಮನೇಲಿ ಸಾವಾಗಿರುತ್ತೆ, ಆದರೂ ಕೂಡ ಅವ್ರ ರೇಷನ್ ಕಾರ್ಡ್ ಚಾಲ್ತಿ ಇರುತ್ತೆ. ಅಂಥವ್ರನ್ನೆಲ್ಲನೂ ತೆಗಿತಾರೆ. ಯಾವ ರೀತಿ ಅಕ್ಕಪಡೆ ಅಂತ ಎಲ್ಲ ಜಿಲ್ಲೆಗಳಿಗೂ ಅಕ್ಕಪಡೆನ ಗುರುತಿಸಿದ್ದಾರೆ. ಒಂದು ಪಡೆ ಇರುತ್ತೆ. ಅವ್ರು ಬಂದುಬಿಟ್ಟು ಎಲ್ಲರನ್ನೂ ಈ ಒಂದು ಚೆಕ್ ಮಾಡ್ತಾರೆ. ಈಗ ಎಷ್ಟೋ ಜನ ಚೆಕ್ ಮಾಡಿ 2,13 ಲಕ್ಷ ಜನರನ್ನು ಯೋಜನೆ ಹೊರಗಿಡಲಾಗಿದೆ. ಈಗ ಆಲ್ರೆಡಿ 7.13 ಲಕ್ಷ ಜನರನ್ನು ಈಗ ಹೊರ ಇಟ್ಟಿದ್ದಾರೆ. ಈ ಒಂದು ಯಾಕಂದರೆ ಅವರು ಫಲಾನುಭವಿಗಳಲ್ಲ. ಇನ್ನು ಅಕ್ಕಪಡೆ ಯಾವ ರೀತಿ ಕೆಲಸ ಮಾಡುತ್ತಂದರೆ, ಮಹಿಳೆಯರಿಗೆ ತುರ್ತು ಸಹಾಯ ಒದಗಿಸುತ್ತೆ. ಮಹಿಳೆಯರ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಪರಿಹರಿಸಲು ನೆರವಾಗುತ್ತದೆ. ಇನ್ನು ಪೊಲೀಸ್ ಮತ್ತು ಸ್ಥಳೀಯ ಸಂಸ್ಥೆಗಳ ನಡುವೆ ಸಂಪರ್ಕ ಹೆಚ್ಚು ಮಾಡ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಯೋಜನೆ ಎಲ್ಲ ತಾಲೂಕುಗಳಿಗೆ ವಿಸ್ತರಿಸಲು ಕ್ರಮ, ಅಂದರೆ ಎಲ್ಲ ತಾಲೂಕು, ಜಿಲ್ಲೆಯಲ್ಲ ಎಲ್ಲ ತಾಲೂಕಿಗೆ ಅಕ್ಕಪಡೆನ ವಹಿಸ್ತಾರೆ. ಆ ಅಕ್ಕಪಡೆಯವ್ರಿಗೆ ನೀವು ಹೇಳಬೇಕು, ನಮಗೆ ಇವತ್ತು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ನಮ್ಮ ತಾಲೂಕಿಗೆ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಅಕ್ಕಪಡೆಯಿಂದ ಈ ಡಿಸ್ಟಿಕ್ಕಿಗೆ ಇನ್ನೂ ದುಡ್ಡು ಬಂದಿಲ್ಲ ಮೇಡಮ್, ಹಾಕಿಸಿ, ಪಾಪ ಈ ಡಿಸ್ಟಿಕ್ದವ್ರಿಗೆ ತುಂಬ ಪರಿಸ್ಥಿತಿ ಅಷ್ಟೊಂದು ಸರಿ ಇಲ್ಲ, ದುಡ್ಡಿನ ಪ್ರಾಬ್ಲಮ್ ಇದೆ, ನೀವು 2,000 ರೂಪಾಯಿ ಕೊಡ್ತಿರೋದ್ರಿಂದ ಅವ್ರಿಗೆ ತುಂಬ ಅನುಕೂಲಕರವಾಗಿದೆ, ಇನ್ನೂ ಬರ್ತಾ ಇಲ್ಲ ಅಂತ ಜನರು ಕೊರಗ್ತಿದ್ದಾರೆ ಅಂತ ಅಕ್ಕಪಡೆಯವರು ಎಲ್ಲರಿಗೂ ಕೂಡ ಒಂದು ಸುಂದರ ಮಾಹಿತಿಯನ್ನು ಅವರು ಬೇಗ ತಲುಪಿಸ್ತಾರೆ. ನೀವು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲರಿಗೂ ತಲುಪುತ್ತೆ. ಅದರಿಂದ ಈ ವಿಡಿಯೋದಲ್ಲಿ ಇರುವಂಥ ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕಂದರೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಹಾಗೂ ಗೃಹಲಕ್ಷ್ಮಿ ಯೋಜನೆಯನ್ನು ಈ ಒಂದು ನಮ್ಮೆಲ್ಲರ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲರಿಗೂ ಕೂಡ ಅನುಕೂಲಕರವಾಗುವ ಹಾಗೆ ಈ ಒಂದು ಯೋಜನೆ ಮಾಡಿದ್ದಾರೆ. ಇದರಿಂದ ಯಾರ್ಯಾರು ಲಾಭ ಪಡ್ಕೊಂಡಿದ್ದಾರೆ ಅವರೆಲ್ಲ ಲೈಕ್ ಮಾಡೋದ್ರಿಂದ ಅವ್ರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ಬೋದು. ಹಾಗೆ ಮತ್ತು ಇನ್ನೂ ನಿಮಗೆ ಅವರು ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕನ್ನೋರು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಯಾಕಂದರೆ ಅವರು ನಮಗೆ ಎಲ್ಲರಿಗೂ ಇನ್ನೂ ಒಂದಷ್ಟು ಹೆಲ್ಪ್ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.